ನಮಸ್ಕಾರ ಸ್ನೇಹಿತರೆ. ಇದು ವೀಳ್ಯದೆಲೆ ಅಂತೆ, ವೀಳ್ಯದೆಲೆ ಬರುತ್ತಲ್ಲ ಅದ್ರದ್ದು. ನಾವು ಮನೆ ಹತ್ರನೇ ಅದೊಂದು ಗಿಡದ ಬಳ್ಳಿನ ಹಬ್ಬಿಸ್ಕೊಂಡಿರ್ತೀವಿ ಒಂದು ಮರಕ್ಕೆ. ಸೊ ನಮ್ಮ ಆಳುಗಳಿಗೆ ಮತ್ತೆ ನಮ್ಮ ಮನೆ ಬಳಕೆಗೆಲ್ಲ ಇಲ್ಲೇನೆ ತಗೊಳ್ತೀವಿ ನಾವು. ಸೊ ಇದೇನೆ ನಮ್ಮ ಮನೆ, ನಮ್ಮ ತಾತ ಅಜ್ಜಿಯವರು ಕಟ್ಸಿದ್ದ ಮನೆ ಇದು ಆಕ್ಚುಲಿ. ನಮ್ದು ನೇಟಿವ್ HD ಕೋಟೆ ಗುಂಡತ್ತೂರು. ಸೊ ನಾನು ಇವತ್ತು ನಮ್ಮ ಜಮೀನು ಮತ್ತೆ ನಮ್ದು ಹೇಗಿದೆ ಪರಿಸರ ಸುತ್ತಮುತ್ತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಆಕ್ಚುಲಿ. ಸೊ ಇಲ್ಲಿಂದ ನಮ್ದು ಜಮೀನ್ ಶುರುವಾಗುತ್ತೆ, ಕೊನೆಯಲ್ಲಿ ಕಬಿನಿ ಬ್ಯಾಕ್ ವಾಟರ್ ಬರುತ್ತೆ, ಅಲ್ಲಿವರೆಗೂ ಕೂಡ ನಮ್ ಜಮೀನ್ ಇದೆ. ಇದು ಉರುಳಿ ಬರುತ್ತಲ್ಲ, ಅದು ಮೊದಲನೇ ಬೆಳೆನ ಮುಸ್ಕಿನ ಜೋಳನ ಕಟಾವ್ ಆದ್ಮೇಲೆ ಉರುಳಿನ ಹಾಕಿದ್ದು. ಸೊ ಉರುಳಿ ಎಲ್ಲ ಬಂದೈತೆ. ಇದನ್ನ ಒಕ್ಕಣೆ ಮಾಡೋದಕ್ಕೆ ಅಂತೇಳಿ ಜಾಗನ ಇಷ್ಟನ್ನ ಮಾಡ್ಕೊಂಡಿರ್ತೀವಿ. ಸೊ ಇದು ಅಲ್ಲಿಂದ ತಂದು ಟ್ರ್ಯಾಕ್ಟರ್ ಹಾಕ್ಸಿರ್ತೀವಿ. ಅದಾದ್ಮೇಲೆ ಮತ್ತೆ ಅದನ್ನ ಮಿಷಿನ್ ಕೊಟ್ಟು ಹೊಡಿಸ್ಕೊಳ್ತೀವಿ. ಇದು ಗೇಲ್ ಅಂತ. ಇದನ್ನ ನಾವು ಮನೆ ಬಳಕೆಗೆ ಬಳಸೋದಿಲ್ಲ, ಇದನ್ನ ಮೆಡಿಷನ್ಗೆ ಹೋಗುತ್ತೆ, ಸೇಲ್ ಮಾಡ್ಬಿಡ್ತೀವಿ. ಹಾಗೇನೆ ನಮ್ಮ ಪೂರ್ತಿ ಜಮೀನಲ್ಲಿ ಏನೇನು ಹಾಕಿದೀವಿ ಮತ್ತೆ ನಮ್ದು ಸಸಿಗಳಲ್ಲಿ ಹಾಕಿರೋದೆಲ್ಲನೂ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ಕೊಡ್ತೇನೆ. ಸೊ ಹಾಗೇನೆ ಕೆಳಗಡೆ ಹೋಗ್ತಾ ಹೋಗ್ತಾ ನಿಮ್ಗೆ ನಮ್ದು ಏನೇನು ಬೆಳೆಗಳನ್ನ ಹಾಕಿದೀವಿ, ನಾವು ಆಲ್ಮೋಸ್ಟ್ ಮಿಶ್ರ ಬೆಳೆನೇ ಹಾಕ್ತಿವಿ, ಎಲ್ಲಾ ತರನ ಒಂದೇ ಬೆಳೆನ ಹಾಕೋದಿಲ್ಲ. ನೀರಾವರಿಗೆ ಹಾಕಿರೋದು ಇದು 2ನೇ ಬೆಳೆ. ಮೊದಲನೇ ಬೆಳೆ ಕಟಾವ್ ಆದ್ಮೇಲೆ ಇದನ್ನ 2ನೇ ಬೆಳೆನ ಬೆಳಿತಿರೋದು ನಾವು. ಸೊ ಇದು ತೇಗದ ಗಿಡಗಳು, ನಮ್ಗೆ ಫಾರೆಸ್ಟ್ ನಿಯರ್ ಇರೋದ್ರಿಂದ ಫಾರೆಸ್ಟ್ ಇಂದಾನೆ ಕೊಟ್ಟಿದ್ರು ಅವಾಗ ಗಿಡಗಳನ್ನ. ಸೊ ತೇಗದ ಗಿಡಗಳು ಮಾತ್ರ ನಾವು ಜಮೀನ್ ಸುತ್ತ ಕಡೆ ಬದಿಗಳಲ್ಲಿ ಹಾಕಿದ್ದು. ಸೊ ಈಗೆಲ್ಲ ಮರ ಸ್ವಲ್ಪ ದಪ್ಪದಾಗಿದೆ. ಇದೆಲ್ಲ ರಾಗಿ ನಮ್ಮ ಮನೆ ಬಳಕೆಗೆ, ಮತ್ತೆ ನಮ್ಮಲ್ಲಿ ದನ ಕರುಗಳಿರೋದ್ರಿಂದ ದನಗಳಿಗೆ ಬೇಕಾಗುತ್ತೆ ಹುಲ್ಲು ಅಂತೇಳಿ ನಾವು ರಾಗಿನ 2ನೇ ಬೆಳೆ ಟೈಮಲ್ಲಿ ಹಾಕೊಳ್ತೇವೆ. ನಮ್ಮ ಮನೆಗೆ ಏನೇನು ಪದಾರ್ಥಗಳು ಬೇಕಾಗ್ತೇವೆ ಆಲ್ಮೋಸ್ಟ್ ನಾವು ಇಲ್ಲೇನೆ ಮನೆಯಲ್ಲೇ ಬೆಳ್ಕೊಬಿಡ್ತೀವಿ ಎಲ್ಲಾನು ಕೂಡ. ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಬೆಳ್ಕೊಳ್ತಾರೆ, ಬಟ್ ಸಾಧ್ಯವಾದಷ್ಟು ನಾವು ಮನೆ ಹತ್ರನೇ ನೀರಾವರಿ ಇರೋದ್ರಿಂದ ಎಲ್ಲ ಬೆಳೆಗಳು, ಇದು ಅಲಸಂದ ಬರುತ್ತಲ್ಲ, ಇದು ಅಲಸಂದನು ಕೂಡ ನಾವು ಸ್ವಲ್ಪ ಮಧ್ಯದಲ್ಲಿ ಹಾಕೊಂಡಿರ್ತೀವಿ, ಮನೆ ಬಳಕೆಗೆ ಕಾಳುಗಳಿಗೆಲ್ಲ ಬೇಕಾಗುತ್ತೆ ಅಂತೇಳಿ. ಸೊ ಇದ್ರ ಮುಂದಕ್ಕೆ ಹೋದ್ರೆ ಮುಸ್ಕಿನ ಜೋಳ, ಇದು ಕೂಡ 2ನೇ ಬೆಳೆ. ಮೊದಲನೇ ಬೆಳೆ ಒಂದು ಕಟಾವನ್ನ ತಗೊಂಡಿದೀವಿ ನಾವು. ಸೊ ಅದಾದ್ಮೇಲೆ ಈಗ 2ನೇ ಬೆಳೆ ಹಾಕೊಂಡು ನೀರಾವರಿ ಮೂಲಕ ನೀರು ಹೊಡಿಸ್ಕೊತಾ ಇದ್ರೆ, ಸೊ ಅದು 2ನೇ ಬೆಳೆ ಕೂಡ ಇನ್ನೊಂದು 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಅದು ಬೆಳೆ ಬರುತ್ತೆ. ಈಗ ಒಂದು ತಿಂಗಳ ಮೇಲೆ ಒಂದು 15 ದಿನ ಅಷ್ಟೇ ಆಗಿರೋದು ಇದಕ್ಕೆ. ಸೊ ಕೆಳಗಡೆ ಸ್ವಲ್ಪ ಬೇಗ ಹಾಕಿದ್ರು, ಇದು ಸ್ವಲ್ಪ ಲೇಟಾಗಿ ಹಾಕಿದ್ದಾರೆ. ಸೊ ಹಾಗೆ ಡೌನ್ಗೆ ಹೋಗೋಣ ಬನ್ನಿ. ನೋಡಿ ಇದೇನೆ ನಮ್ದು ಇಲ್ಲಿ ಸ್ಟಾರ್ಟರ್ ಇಟ್ಟಿರೋದು ನೀರಾವರಿದು. ಸೊ ಇಲ್ಲಿ ಸ್ವಿಚ್ನ ಆನ್ ಮಾಡಿದ್ರೆ ನಮಗೆ ಮನೆಗಳಿಗೆ ನೀರು ಬೇಕು ಅಂದ್ರೂ ಕೂಡ ಮನೆಗೂ ನೀರು ಬರುತ್ತೆ. ಸೊ ಊರಿಂದನೂ ಕೂಡ ನೀರು ಅಲ್ಲಿಂದ ಬರುತ್ತೆ ನಲ್ಲಿ ಮೂಲಕ. ಬಟ್ ನಾವು ಅಲ್ಲೇನಾದ್ರೂ ನೀರು ಲೇಟ್ ಆಯ್ತು ಅಂದ್ರೆ ನಾವು ಇಲ್ಲಿಂದನೇ ಕೂಡ ನೀರ್ನ ಸ್ಟಾರ್ಟ್ ಮಾಡಿ ತಗೊಳ್ತೇವೆ. ಮನೆ ಪಕ್ಕನೆ ಜಮೀನು ಇರೋದ್ರಿಂದ, ಇಲ್ಲೇ ನೀರಾವರಿ ಇರೋದ್ರಿಂದ ಇಲ್ಲಿಂದ ನೀರು ಕೂಡ ನಾವು ತಗೊಳ್ತೇವೆ. ಇದ್ರ ಕೆಳಗಡೆ ಹೋದ್ರೆ ಇದೇನೆ ನಮ್ದು ಪಂಪ್ ಇರೋದು. ನಮ್ ಕಡೆ ನೀರು ತುಂಬಾನೇ ಬೇಗ ಸಿಗುತ್ತೆ, ಬರೀ ಕೇವಲ 80 ಅಡಿಗೆ ನೀರು ಸಿಕ್ಕಿರೋದು ಇದು. ನಮ್ ಜಮೀನ್ಗೆಲ್ಲ ಹೊಡೆದ್ರು ಕೂಡ ಇದು ತುಂಬಾ ನೀರು ಚೆನ್ನಾಗಿ ಬರುತ್ತೆ. ಸೊ ಇದು ಮುಸ್ಕಿನ ಜೋಳ, ಇದು ಸ್ವಲ್ಪ ಮುಂಬೆದ ಮೊದಲೇ ಹಾಕಿದ್ದು, ಹಾಗಾಗಿ ಚೆನ್ನಾಗಿ ಬಂದೈತೆ. ಇದು ಇನ್ನೇನೋ ಸ್ವಲ್ಪ ಮೋತ ಕಡೆಗೆ ಬಂದೈತೆ ಆಲ್ರೆಡಿ ಇವಾಗ. ಇದೇ ನಮ್ದು ಪಂಪು. ಸೊ ಸುಮಾರು ಮಳೆಗಾಲ ಟೈಮ್ಗೆಲ್ಲ ಕೈಗೆ ಎಟಗುತ್ತೆ ನೀರು, ಅಷ್ಟು ನೀರು ಹತ್ರಕ್ಕೆ ಬರುತ್ತೆ. ನೀರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಮ್ ಕಡೆ ಆಲ್ಮೋಸ್ಟ್ ನೀರು ಸಿಗುತ್ತೆ ಬೇಗನೆ. ಇದು 2ನೇ ಬೆಳೆ ಆದ್ರಿಂದ ನಾವು ನೀರಾವರಿ ಇಡವೆಲ್ಲ ಕೂಡ 2ನೇ ಬೆಳೆನ ಆಲ್ಮೋಸ್ಟ್ ಹಾಕೊಂಡಿರ್ತೀವಿ. ಇದು ನಮ್ ಚಿಕ್ಕಪ್ಪ ಅವ್ರದ್ದು, ಅವರು ಕೂಡ ಬಾಳೆ ಹಾಕಿದ್ದಾರೆ. ಕರೆಂಟ್ ಇರೋದ್ರಿಂದ ಆಲ್ರೆಡಿ ನೀರು ಹೊಡಿತೈತೆ ಡ್ರಿಪ್ಗಳೆಲ್ಲ. ಎಡಭಾಗತಿರೋದೆಲ್ಲ ನಮ್ ಚಿಕ್ಕಪ್ಪ ಅವ್ರದ್ದು. ರೈಟ್ ಸೈಡು ನಮ್ದು ಕಬಿನಿ ಬ್ಯಾಕ್ ವಾಟರ್ ಬರುತ್ತೆ, ಅಲ್ಲಿವರೆಗೂ ಕೂಡ ನಮ್ ಮನೆಯಿಂದ ಅಲ್ಲಿವರೆಗೂ ಕೂಡ ನಮ್ ಚಿಕ್ಕಪ್ಪ ಅವ್ರದ್ದು ಎಡಗಡೆ, ನಮ್ದು ಸೆಂಟ್ರಲ್ಲಿ, ಮತ್ತೆ ಬಲಗಡೆಗೆ ನಮ್ ದೊಡ್ಡಪ್ಪ ಅವ್ರದ್ದು ಜಮೀನುಗಳು ಬರುತ್ತೆ. ಸೊ ನೋಡಿ ಇಷ್ಟು ಕೂಡ ನಾವೆಲ್ಲ ಪೂರ್ತಿ ಜಮೀನುಗಳಿಗೂ ಕೂಡ ಎಲ್ಲಾನು ಇವಾಗ್ಲೂ ಕೂಡ 2ನೇ ಬೆಳೆ ಹಾಕಿರೋದು. ಜನವರಿ ಫೆಬ್ರವರಿ ತನಕ, ಮಾರ್ಚ್ ತನಕನೂ ಕೂಡ ನಮ್ದು ಬೆಳೆ ಮಾರ್ಚ್ ಎಂಡ್ ಅಷ್ಟರಲ್ಲಿ ಅಥವಾ ಫೆಬ್ರವರಿ ಎಂಡ್ ಅಷ್ಟರಲ್ಲಿ ಮುಗಿಯುತ್ತೆ ಬೆಳೆಗಳೆಲ್ಲ. ಸೊ ನೋಡಿ ಇಲ್ಲಿ ಇದೆ ಕಬಿನಿ ಬ್ಯಾಕ್ ವಾಟರ್. ನೀರು ಬಂದಾಗ ನೋಡಿ ಇಲ್ಲಿವರೆಗೂ ಕೂಡ ನೀರು ಫುಲ್ ತುಂಬುತ್ತಲ್ಲ, ಜುಲೈ ಆಗಸ್ಟ್ ಟೈಮಲ್ಲಿ ಈ ತುದಿವರೆಗೂ ಕೂಡ ನೀರು ಬರುತ್ತೆ. ಇದೆಲ್ಲ ಬಿದಿರುಗಳು. ನೀರು ಯಾವಾಗ್ಲೂ ಹೊಳೆಯಲ್ಲಿ ಬರ್ತಾ ಇರುತ್ತಲ್ಲ, ಹಾಗಾಗಿ ಇಲ್ಲಿ ಬಿದಿರುಗಳೆಲ್ಲ ಇರುತ್ತೆ ನಮ್ ಕಡೆ. ನಮ್ ಜಮೀನ್ ಪಕ್ಕದಲ್ಲಿ ಇರೋದು ಇವೆಲ್ಲ.
ಹಾಗೆ ಡೌನ್ಗೆ ಹೋದ್ರೆ ನಿಮ್ಗೆ ಕಬಿನಿ ಬ್ಯಾಕ್ ವಾಟರ್ ನೀರ್ ಬರುತ್ತೆ. ನೀರ್ ಇನ್ನೂ ಕೂಡ ಇಲ್ಲಿವರೆಗೂ ಇದೆ, ನಮ್ ಜಮೀನ್ ಹತ್ರಕ್ಕೂ ಕೂಡ ಇದೆ, ತೋರಿಸ್ತೇನೆ ನಿಮ್ಗೆ. ಇದನ್ನೇ ಕಬಿನಿ ಕಪಿಲಾ ನದಿಯ ನಮ್ದು ಹಿನ್ನೀರ್ ಬರುತ್ತೆ. ಸೊ ನಮ್ ಜಮೀನ್ ಎಂಡ್ ಪಾಯಿಂಟ್ ಅಲ್ಲೇ ನಮ್ದು 3 ಜಮೀನಿಗೂ ಕೂಡ ಇಲ್ಲಿದೆ, ಮತ್ತೆ ಮುಂದ್ಗಡೆ ಜಮೀನ್ ಇದೆ ಅದರಲ್ಲೂ ಕೂಡ ನೀರು ಜಮೀನ್ ಪಕ್ಕಕ್ಕೆ ಬರುತ್ತೆ. ಸೊ ನೀರು ನೋಡಿ ಎಲ್ಲ ಫುಲ್ ಇಲ್ಲಿ ತನಕ ತುಂಬಿಕೊಂಡಿದೆ. ಸೊ ಮಾರ್ಚ್ ತಿಂಗಳು, ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ತಿಂಗಳಲ್ಲಿ ನೀರೆಲ್ಲ ಫುಲ್ ಹೊರಟೋಗುತ್ತೆ ಮುಂದಕ್ಕೆ. ಯಾಕಂದ್ರೆ ಅಲ್ಲಿ ನೀರ್ನ ತಮಿಳ್ನಾಡಿಗೆ ಮತ್ತೆ ನಂಜನಗೂಡು ಸುತ್ತಮುತ್ತ ಏರಿಯಾಗಳಿಗೆಲ್ಲ ಬಿಟ್ಬಿಡ್ತಾರಲ್ಲ ನೀರ್ನ, ಆ ಟೈಮಲ್ಲಿ ಈ ನೀರೆಲ್ಲ ಖಾಲಿ ಆಗ್ತಾ ಇರುತ್ತೆ, ನಮ್ ಕಬಿನಿ ನೀರೆಲ್ಲ ಖಾಲಿಯಾಗಿ. ಸೊ ನೀರು ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇವಾಗ ಇನ್ನೂ ಒಂದು 15ರಿಂದ ಒಂದು ತಿಂಗಳವರೆಗೂ ಕೂಡ ನಮ್ಗೆ ಇಲ್ಲಿ ತನಕ ನೀರಿರುತ್ತೆ. ಹೋಗ್ತಾ ಹೋಗ್ತಾ ಮುಂದಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇದೆಲ್ಲ ಬಿದಿರುಗಳು, ಫಾರೆಸ್ಟ್ ಅಲ್ಲಿ ಇರುತ್ತೆ ಆ ತರ ಬಿದಿರುಗಳು. ನೀರು ಇಲ್ಲೇ ಇರೋದ್ರಿಂದ ಬಿದಿರುಗಳೆಲ್ಲ ನಮ್ದು ಜಮೀನ್ ಸುತ್ತನೇ ನೀರು ಮತ್ತೆ ಬಿದಿರುಗಳೆಲ್ಲ ಅಲ್ಲೇ ಪಕ್ಕದಲ್ಲಿ ಇರುತ್ತೆ. ನಮ್ ಕಡೆ ಪರಿಸರ ತುಂಬಾನೇ ಚೆನ್ನಾಗಿರುತ್ತೆ. ನಮ್ ನೇಟಿವ್ ಬಂದಾಗ ಮತ್ತೆ ಮೈಸೂರಿಗೆ ಬರೋದಕ್ಕೆ ಸ್ವಲ್ಪ ಮನ್ಸಾಗೋದಿಲ್ಲ, 1-2 ದಿನ 3 ದಿನವರೆಗೂ ಕೂಡ. ತುಂಬಾನೇ ಚೆನ್ನಾಗಿರುತ್ತೆ ನೇಚರು. ನಮ್ಮ ಊರ್ ಬಿಟ್ರೆ ಪಕ್ಕದಲ್ಲೇನೆ ಫಾರೆಸ್ಟ್ ಇರೋದು, ಸಫಾರಿ ಎಲ್ಲ ಅಲ್ಲೇನೆ ಇರೋದು. ಸುಮ್ಮನೆ ಹಾಗೇನೆ ಫಾರೆಸ್ಟ್ ರೋಡಲ್ಲಿ ನಮ್ಮ ಊರ್ ಬಿಟ್ಟು ಮುಂದೆ ಹೋಗ್ತಾ ಇದ್ರೆ ಸಾಕು, ಬಲಗಡಿಕೆನೆ ಜಿಂಕೆಗಳು ಮತ್ತೆ ಆನೆಗಳೆಲ್ಲ ಕಾಣಿಸುತ್ತೆ. ಇದು ನಮ್ಮ ಹಳ್ಳಿಯ ಪರಿಸರ, ಹಳ್ಳಿ ಲೈಫು. ಧನ್ಯವಾದಗಳು.